ಆತ್ಮೀಯರೇ ನಮಸ್ಕಾರ. ಈ ಸಾರಿ ತೋರ್ನಳ್ಳಿ ಕಪ್ಲಮ್ಮಾದೇವಿ ಜಾತ್ರೆಯಲ್ಲಿ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದು ಅಂದರೆ ಟೇಕನಹಳ್ಳಿ ಮಾಲೂರು ತಾಲೂಕು ಶೇಖರನಹಳ್ಳಿಯ ವೆಂಕಟೇಶ್ ಗೌಡ್ರ ಒಂದು ಹಳ್ಳಿಕಾರ್ ತಳಿಯ ಈ ಎತ್ತುಗಳು ಎಲ್ಲರ ಒಂದು ಆಕರ್ಷಣೀಯವಾಗಿವೆ ಮತ್ತು ಅತಿ ಹೆಚ್ಚು ಬೆಲೆ ಬಾಳುವಂಥ ಈ ಸಾರಿ ಅತಿ ಹೆಚ್ಚು ಬೆಲೆ ಬಾಳುವಂಥ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂಥ ಹಳ್ಳಿಕಾರ್ ತಳಿಯರು ತಪ್ಪಾಗೋದಿಲ್ಲ. ಅದ್ರ ಬಗ್ಗೆ ಅವರೇ ಕೂಡ ಮಾತಾಡಿದ್ದಾರೆ. ಅದಲ್ಲದೆ ಈ ಸಾರಿ ಅತಿ ಹೆಚ್ಚು ಜನರನ್ನು ಆಕರ್ಷಣೆ ಮಾಡ್ತಾ ಇರೋದು ಈ ಎತ್ತುಗಳು ಮಾತ್ರ. ಓರಿನೇ ಬರೋದು ಬಿಡಿ. ಗೋಲ್ಡ್ ಅಲ್ಲೇ ಹಾಕಿಲ್ಲ. ಹಲೋ, ನಾನು ಈ ಕಡೆ ಬಂದ್ಬಿಟ್ಟೆ. ಏನು ಮೂಡ್ದಾರಿ ನಾಗ ತಗೊಳ್ಳಂಗೆ ಬಣ. ಜಾತ್ರೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಈಗ ಹಸುಗಳ ವೆರೈಟಿ ಯಾವುದು? 15 ಲಕ್ಷಕ್ಕೆ ನಾವು ತಂದಿದ್ದೀವಿ. 15 ಲಕ್ಷ ಹೇಳ್ತಾ ಇದ್ದೀವಿ ಈಗ ಪ್ರಸ್ತುತ. ಇದು ಹಳ್ಳಿಕಾರಲ್ಲಿ ಬ್ರೀಡ್ ಏನಾದರೂ ಇಲ್ಲ. ಸೈಜ್ ಎತ್ತು ಇಲ್ಲಿ ಸ್ಟೇಟಲ್ಲಿ ಎಲ್ಲೂ ಇಲ್ಲ. ಈ ಬೆಲೆ ಎತ್ತು ಇಲ್ಲಿ ಸ್ಟೇಟಲ್ಲಿ ಎಲ್ಲೂ ಇದೆ. ಇದೇ ಇದಕ್ಕೆ ಏಜು ಅಂತ ಅಂತ ಲೆಕ್ಕದಲ್ಲಿ ಹೇಳಬೇಕು. ಅಲ್ಲಿ ಕಡೆಯಲ್ಲಿ ಈ ಬಿದ್ದು ಹುಡ್ತಾ ಇದೆ. ಅಂದರೆ ಏಜ್ ಎಷ್ಟಾಗಿದೆ? ಏಜು ಆಗಿದೆ ಒಂದು 8 ವರ್ಷ. ನೀವು ಬೆಲೆ ಕೊಟ್ಟು ತಂದಿರೋದು ಆ ಬೆಲೆ ಬಂದು 15 ಲಕ್ಷಕ್ಕೆ ನಾನು ತಂದಿರೋದು. 15 ಲಕ್ಷಕ್ಕೆ ಈಗ 18 ಲಕ್ಷ ಪ್ರಸ್ತುತ. ಅಂದರೆ ಈ ಸಂತೆಗೆ ಅಂದರೆ ಸಂತೆ ನಮಗಿನ್ನ ಈ ಜಾತ್ರೆಗೆ ಕಪ್ಲಮ್ಮ ಜಾತ್ರೆಗೆ ಎಷ್ಟು ವರ್ಷದಿಂದ ಹಸುಗಳನ್ನ ತಗೊಂಡು ನಾವು ನಮ್ಮ ತಾತ ಕಾಲದಿಂದ ನಮ್ಮ ಅಪ್ಪ ಕಾಲದಿಂದ ಇವಾಗ ಮಾಡ್ತಾರೆ. ವರ್ಷ ತಗೊಂಡು ಈಗ ನೀವು ಹೇಳಿರೋ ವ್ಯಾಲ್ಯೂಷನಲ್ಲಿ ಈ ಸರಿ ತಂದಿರೋದು ಹೈಯೆಸ್ಟ್ ಬೆಲೆ ಎಷ್ಟು? ಈ ಜಾತ್ರೆ ಎಲ್ಲ ಈ ಸ್ಟೇಟಲ್ಲಿ ಇದುವರೆಗೂ ಈ 15 ಲಕ್ಷಕ್ಕೆ ಯಾವುದೇ ಎತ್ತು ಮಾರಾಟ ಆಗಿಲ್ಲ. ಇದೇ ಫಸ್ಟ್ ಟೈಮ್. ಮುಂದೆ ಆಗ್ಬೋದು ಹೇಳೋಕ್ಕಾಗಲ್ಲ. ಅಂದರೆ ಬೇರೆ ಕಡೆ ಎಲ್ಲ 20 ಲಕ್ಷ 25 ಲಕ್ಷ ಹೋಗಿ ಅಂತ ಹೇಳ್ತಾರೆ. ಯಾವುದು ಇದುವರೆಗೂ 15 ಲಕ್ಷ ರೂಪಾಯಿ ಫಸ್ಟ್ ಬೆಲೆ ಹಿಡಿದು ಇದೇ ಫಸ್ಟ್ ಟೈಮ್. ಅಂದರೆ ಸರ್ ಈಗ ಆಡಿಕಾರು ಅದು ಇದು ಅಂತೇಳಿ ಹುಡ್ಕೊಂಡು ಹೋಗ್ತಾರೆ. ಈಗ ಬೀದಿಗೆ ಹೋಗ್ಬಿಡ್ತಾರೆ ಆಡಿಕಾರು ಅಥವಾ ಇನ್ನೊಂದು ಇರ್ಬೋದು. ಕೋಟಿ ಕೊಟ್ಟಿರೋ ಹತ್ರ ಯಾರೂ ಹೋಗೋದಿಲ್ಲ. ಆಮೇಲೆ ರೈತರ ಹತ್ರ ಹುಡ್ಕೊಂಡು ಬರ್ತಾರೆ ಅಂದರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡಿ. ನಾವು 12 ಗಂಟೆಗೆ ಬಂದ್ವಿ. ಎಲ್ಲ ನೋಡಿ ಲೇವರ್ ಇತ್ತು 25ರಿಂದ 35 ವರ್ಷ ಒಳಗಡೆ ಇರೋರು ಒಂದು ಹಿಂಸೆ ಕೂಡ ಸಿಗಿಲ್ಲ. ಈ ಹಳ್ಳಿಕಾರದ ನೆಕ್ಸ್ಟ್ ಬಿಡಬಾರ್ದು. ಎಲ್ಲ ಯೂತ್ಸ್ ಮೈಂಡ್ ಬಂದಿದೆ. ಅದರಿಂದ ಭಾಳ ಒಳ್ಳೆ ಇದು ಹುಡುಗರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕಂದರೆ ಈ ಬೆಳಗ್ಗೆ 12 ಗಂಟೆಯಿಂದ ಇದುವರೆಗೂ 90% ಎಲ್ಲ ಹುಡುಗರ ಯೂತ್ಸೇ ನೋಡ್ತಾರೆ. ಸರ್ ಈಗ ಹಳೆ ಜಾತ್ರೆಗೂ ಈಗ ಹೊಸ ನಡೀತಾ ಇರೋ ಜಾತ್ರೆಗೂ ರೆಸ್ಪಾನ್ಸ್ ಹೇಗಿದೆ ಸರ್ ನಿಮ್ಮ ಅನುಭವ? ರೆಸ್ಪಾನ್ಸು ಈ 4-5 ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಇವಾಗ 2 ವರ್ಷದಿಂದ ಮತ್ತೆ ಯಥಾ ಪ್ರಕಾರ ಬಂದು ನನ್ನ ಪ್ರಕಾರ ಇನ್ನು 4-5 ವರ್ಷಕ್ಕೆ ಹಳೆ ಕಾಲದ ಏನು ಜಾತ್ರೆ ಸೇರ್ತಾರೆ ಆ ಲೆವೆಲ್ ಬರ್ಬೋದು. ಕಾರಣ ಎಲ್ಲರೂ ಒಂದು ಜೊತೆ ಏನು ಕಟ್ಟಬೇಕು ಅನ್ನೋ ಮನಸ್ಸು ಯೂಸ್ ಈಗೀಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಎಲ್ಲರೂ ಈ ಒಂದೊಂದು ಜೊತೆ ಮನೇಲಿ ಎದ್ದು ಕಟ್ಟಿ ಅಂತ ಎಲ್ರಿಗೂ ನಾನು ಹಳ್ಳಿಕಾರ ಉಳಿಸಿ ಬೆಳೆಸಿ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಸೇರ್ಕೊಂಡಿದ್ದೀವಿ. ನಮ್ಮ ರೈತರ ಚಾನಲಲ್ಲಿ ಇದ್ರ ಬಗ್ಗೆ ಆದಷ್ಟು ಪ್ರಚಾರ ಮಾಡ್ತಾನೆ. ದಯವಿಟ್ಟು ಪ್ರಚಾರ ಮಾಡಿ. ಹಳ್ಳಿಕಾರ ಎಷ್ಟು ಸಂತತಿ ಹೆಚ್ಚಾಗ್ತದೋ ಅಷ್ಟು ಒಳ್ಳೆ ಮಳೆ ಬೆಳೆ ಆಗ್ತದೆ. ದೇವರು ಒಳ್ಳೇದು ಮಾಡ್ತಾರೆ. ತುಂಬ ಒಳ್ಳೆಯದು ಸರ್. ನಿಮ್ಮ ಅಂತ ಈ ಥರ ಹಬ್ಬಗಳನ್ನ ನೀವು ಕಂಟಿನ್ಯೂ ಮಾಡ್ಕೊತಾರೆ. ನಿಮ್ಮ ಜನ್ರೇಷನ್ಗೆ ಲಾಸ್ಟ್ ಆಗ್ಬೋದು. ಇದಿಷ್ಟು
ಇಷ್ಟು ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಕುರಿಯ